ಐ ವಾಸ್ ಅನಾಥೆ ಆಗಿದೆ. ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತು ತಗೊಂಡ್ರು. ನಾನು ಎತ್ತವ್ರು ಬಿಟ್ಟು ಹೋಗ್ಬಿಟ್ರು. ಐ ಥಿಂಕ್ ಅವ್ರು ಮುಂಚೆನೆ ಗೊತ್ತಿತ್ತು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರಿ. ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್. ನಾನು ಸೊ ಇವತ್ತೇನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಮ್ ಕ್ವಶನ್ಸ್, ಸ್ವಲ್ಪ ಪ್ರಶ್ನೆಗಳು ನನ್ನಲ್ಲೇ ನನಗೆ ಉಳ್ಕೊಂಬಿಟ್ಟಿದೆ. ಸೊ ಇನ್ನು ನೀವು ಎಲ್ಲರೂ ನನಗೆ ಎಷ್ಟು ದಿನದವರೆಗೂ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಇನ್ನು ಎಷ್ಟು ದಿನದವರೆಗೂ ಈ ಬ್ಯಾಡ್ ಕಮೆಂಟ್ಸ್, ಇನ್ನು ಎಷ್ಟು ದಿನದವರೆಗೂ ನನ್ನ ದ್ವೇಷ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬೈಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ಇನ್ನು ಇದನ್ನ ನನಗೆ ಖಂಡಿತವಾಗ್ಲೂ ತಗೊಳ್ಳೋ ಶಕ್ತಿ ಇಲ್ಲ. ಪ್ರತಿಯೊಂದನ್ನು ತಗೊಳ್ಳೋ ಶಕ್ತಿ ಇಲ್ಲ. ತಗೊಂಡು ನನಗೇನೆ ಸಾಕಾಗ್ಬಿಟ್ಟಿದೆ. ಸೊ ಇನ್ನು ಎಷ್ಟು ದಿನ ಇದನ್ನ ತಗೋಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ. ಇಲ್ಲಿವರೆಗೂ ಓಕೆ ಬಟ್ ಪ್ರತಿ ಸತಿ ತಗೊಂಡು ಸಾಕಾಗೋಗಿದೆ ನನಗೂ. ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಡಬೇಕಿತ್ತು. ನಾನು ಮಾಡಿದ ತಪ್ಪುಗಳಿಗಾಗಿರ್ಲಿ, ನಾನು ಮಾಡಿದ ಎಡ್ವಟ್ಗಾಗಿರ್ಲಿ, ಎಲ್ಲದಕ್ಕೂ ನಾನು ಉತ್ತರ ಕೊಡಬೇಕಿತ್ತು. ಬಟ್ ನಾನು ಯಾವತ್ತೂ ಅದನ್ನ ಮಾಡಿಲ್ಲ. ಸೊ ಮೇನ್ಲಿ ಏನು ಅಂದ್ರೆ ನೀವೆಲ್ಲರೂ ನನ್ನ ತುಂಬಾ ನಂಬಿದ್ರಿ. ನಂಗೆ ಗೊತ್ತು ನೀವು ನಾನು ಫಸ್ಟ್ ಸ್ಟಾರ್ಟಿಂಗ್ ಟಿಕ್ಟಾಕಿಂದ ಬಂದಾಗ ತುಂಬಾ ಇಷ್ಟಪಡ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬಾ ಇಷ್ಟಪಡ್ತಿದ್ರಿ. ಬಟ್ ನಾನು ಅದನ್ನ ಉಳಿಸ್ಕೊಳ್ಳಿಲ್ಲ. ಆ ಬೇಜಾರು ನನಗೆ ಯಾವಾಗ್ಲೂ ಇದೆ. ಸೊ ನಿಮ್ಮ ಹತ್ರ ಮಾತ್ರ ಅಲ್ಲ, ಈವನ್ ನಮ್ಮ ಅಪ್ಪ ಅಮ್ಮ ಇವರೆಲ್ಲರಿಗೂ ಮೋಸ ಮಾಡಿದೀನಿ ಅನ್ಸುತ್ತೆ. ನನ್ನ ಫ್ಯಾಮಿಲಿಗೂ ಕೂಡ ಮಾಡಿದೀನಿ. ಅದು ಯಾವಾಗ್ಲೂ ನನ್ನ ಕಾಡ್ತಿದೆ. ಬಟ್ ಇಷ್ಟು ದಿನದವರೆಗೂ ಎಲ್ಲಾನು ಸಹಿಸ್ಕೊಂಡಿದ್ದೆ ನಾನು ಮಾಡಿದ ತಪ್ಪುಗೋಸ್ಕರ. ಯಾಕಂದ್ರೆ ನಾನು ಮಾಡಿರೋ ತಪ್ಪಿಗೆ ನನ್ಗೇನು ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ ಯಾವುದಕ್ಕೂ ಕೂಡ. ನಾನು ಏನ್ ಅನ್ಕೊಂಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ, ಪ್ರತಿಯೊಂದು ಸರಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಇದನ್ನೆಲ್ಲ ತಿಳ್ಕೊಂಡು ಬಂದೆ. ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನಾನು. ಈವನ್ ನಾನು ನಮ್ಮಪ್ಪ ಅಮ್ಮನ ಕೂಡ ಕ್ಷಮೆ ಕೇಳಲಿಲ್ಲ. ಅವ್ರ ಹತ್ರ ನಾನು ಕ್ಷಮೆ ಕೇಳಬೇಕಿತ್ತು. ಬಟ್ ನಾನು ಕೇಳಲಿಲ್ಲ. ಏನಕ್ಕಂದ್ರೆ ನನಗೆ ಕ್ಷಮೆ ಕೇಳೋ ಮುಖ ಇರಲಿಲ್ಲ. ನನಗೆ ಗೊತ್ತಿತ್ತು ನಾನು ಮಾಡಿದ ತಪ್ಪು ಅಂತ. ನಾನೇನ್ ಅನ್ಕೊಂತಿದ್ದೆ, ಸ್ಟಾರ್ಟಿಂಗ್ ತಪ್ಪು ಅಂತ ಗೊತ್ತಾದಾಗ ನನಗೆ ಸತ್ತೋಗ್ಬಿಡ್ಬೇಕು ಅಂತಾನೆ ಅನ್ಸಿತ್ತು. ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಪಟ್ಟಿದ್ದೀನಿ. ಬಟ್ ನನ್ನ ಪ್ರಯತ್ನ ಪಟ್ಟಾಗ್ಲೂ ನಾನು ಬರೀ ನೋಡಿದ್ ನಮ್ಮ ಅಮ್ಮನ ಕಣ್ಣೀರಷ್ಟೇ. ನಾನು ಇನ್ನೇನು ನೋಡ್ಲಿಲ್ಲ, ಬರೀ ಅವ್ರ ಕಣ್ಣೀರ್ನಷ್ಟೇ ನೋಡಿದ್ದು. ಅದಕ್ಕೋಸ್ಕರ ನನ್ಗೆ ಇನ್ನೊಂದು ಅವಕಾಶ ಸಿಗುತ್ತೆ, ಅಮ್ಮಗೋಸ್ಕರ ಬಾಳ್ಬೇಕು, ಬದುಕಬೇಕು ಅಂತ ಇಲ್ಲಿವರೆಗೂ ಇದೆ. ನಾನು ಏನ್ ತಪ್ಪು ಮಾಡೋದ್ನೋ ನಾನು ಅದನ್ನ ಬೇಕು ಅಂತ ಮಾಡ್ಲಿಲ್ಲ. ಅದಾಗತ್ತೆ, ಅದು ಆಗೋಯ್ತು. ನಾನು ಯಾವ್ದು ಬೇಕು ಅಂತ ಮಾಡಿಲ್ಲ. ನನಗೆ ಬುದ್ಧಿ ಇರ್ಲಿಲ್ವೋ ಏನು, ನನಗೆ ಗೊತ್ತಿರ್ಲಿಲ್ಲ ಏನಾಯ್ತು ಅಂತ. ಅದಕ್ಕೆ ತುಂಬಾ ನಾನು ಪಶ್ಚಾತ್ತಾಪ ಪಡಿದ್ದೀನಿ. ಸೊ ಈ ವಿಷಯ ಇಟ್ಕೊಂಡು ತುಂಬಾ ಜನ ನಮ್ಮ ಅಪ್ಪ ಅಮ್ಮ ಕೂಡ ಬೈದ್ರು. ಇನ್ ಕೆಲವೊಬ್ರಂತೂ ನಮ್ಮ ಅಪ್ಪಾಜಿ ಬದುಕಿದ್ರೆ ಇದನ್ನ ಸಹಿಸ್ತಿರ್ಲಿಲ್ಲ, ಅವ್ರು ಸತ್ತೋಗಿದ್ದೆ ಒಳ್ಳೇದಾಯ್ತು, ಹಂಗೆ ಹಿಂಗೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ಏನೂ ಹೇಳ್ಬೇಡಿ. ಅವ್ರು ತುಂಬಾ ಒಳ್ಳೆಯವರು, ನಾನೇ ಕೆಟ್ಟವಳು. ಅವ್ರು ತುಂಬಾ ಒಳ್ಳೆಯವರು. ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬಾ ಒಳ್ಳೆಯವರು. ಅವ್ರದ್ದು ಏನು ತಪ್ಪಿಲ್ಲ ಇದ್ರಲ್ಲಿ. ನಾನು ಒಬ್ಳದೇ ತಪ್ಪಿದ್ದಿದ್ದು. ವಿಷಯ ಏನು ಅಂದ್ರೆ, ಎಲ್ಲಾರ್ಗೂ ಅಪ್ಪ ಅಮ್ಮ ಇರ್ತಾರೆ. ನನ್ನ ಅಪ್ಪ ಅಮ್ಮ ತುಂಬಾ ಗ್ರೇಟ್. ಆದ್ರೆ ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತ ತುಂಬಾ ಮುಚ್ಚಿಟ್ಟಿದ್ದೆ. ಬಟ್ ಇವತ್ತು ನನ್ಗೆ ಎಲ್ಲರಿಗೂ ತಿಳಿಸ್ಬೇಕು ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂತ. ಮೊದಲು ನನಗೆ ಅಪ್ಪ ಅಮ್ಮ ಇರಲಿಲ್ಲ.
ಐ ವಾಸ್ ಅನಾಥೆ ಆಗಿದೆ. ನಾನು ನಮ್ಮಪ್ಪ ಅಮ್ಮ ನನ್ನ ದತ್ತು ತಗೊಂಡ್ರು. ನಾನು ಎತ್ತವ್ರು ಬಿಟ್ಟು ಹೋಗ್ಬಿಟ್ರು. ಐ ಥಿಂಕ್ ಅವ್ರು ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ ನಾನು ಈ ಥರ ಮಾಡ್ತೀನಿ ತಪ್ಪು ಕೆಲಸಗಳಲ್ಲ ಅಂತ ಗೊತ್ತಿದ್ದೆ ಬಿಟ್ಟೋದ್ರು ಅನ್ಸುತ್ತೆ. ಅವ್ರು ನಾನು ಹುಟ್ಟಾಗ್ಲೇ ಬಿಟ್ಟೋದ್ರು. ಆಮೇಲೆ ಇವ್ರು ತಂದು ಸಾಕಿದ್ರು. ಬಟ್ ಇವ್ರು ಸಾಕಿದಕ್ಕೆ ನಾನು ಹೆಂಗ್ ನ್ಯಾಯ ಕೊಟ್ಟೆ? ಮಾಡಿದ್ ಬರೀ ತಪ್ಪಾಗಿತ್ತಲ್ಲ, ಮಾಡಿದ ತಪ್ಪಾಗಿತ್ತು. ನನಗೆ ಗೊತ್ತು ನನ್ನಿಂದ ತುಂಬಾ ಮಾತು ಕೇಳಿರ್ತಾರೆ ಇವರು ಅಂತ. ಬಟ್ ಇವ್ರು ಕೊಟ್ಟಿದ್ದ ಪ್ರೀತಿಗೆ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ ಅನ್ಸುತ್ತೆ. ಇವನ್ ನನ್ನ ಫ್ಯಾಮಿಲಿನೂ ಅಷ್ಟೇ ಇಲ್ಲಿವರೆಗೂ ಒಂದು ಮಾತು ನನಗೇನು ಹೊಂದಿಲ್ಲ. ಅವ್ರ ಸ್ವಂತ ಅವ್ರಿಗೆ ಸೇರಿದವಳಲ್ಲ ಅಂದ್ರೂ ಯಾವತ್ತೂ ನನಗೇನು ಹೊಂದಿಲ್ಲ. ತುಂಬಾ ನಿಂತಿದ್ದಾರೆ ನನ್ನ ಜೊತೆ. ನನ್ ಕುಗ್ದಾಗ ನನ್ನ ಜೊತೆ ನಿಂತಿದ್ದಾರೆ. ನನಗೆ ಗೊತ್ತಿಲ್ಲ ನಾನು ಏನಕ್ಕೆ ಈ ತರ ತಪ್ಪು ಮಾಡಿದ್ದೆ ಅಂತ. ಅದು ಗೊತ್ತಿಲ್ಲ. ನಾನು ನಿಜವಾಗ್ಲೂ ಕ್ಷಮೆ ಕೇಳಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮನ ಕ್ಷಮೆ ಕೇಳ್ತೀನಿ. ಅಪ್ಪನ ತುಂಬಾ ಕ್ಷಮೆ ಕೇಳ್ತೀನಿ. ನಾನು ಅಮ್ಮನೂ ಅಷ್ಟೇ, ನನ್ನ ಫ್ಯಾಮಿಲಿಗೂ ಅಷ್ಟೇ. ಈ ತರ ಫ್ಯಾಮಿಲಿ ಸಿಗಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಈ ತರ ಅಪ್ಪ ಅಮ್ಮ ಸಿಗಕ್ಕೂ ಪುಣ್ಯ ಮಾಡಿದ್ದೆ. ಯಾವತ್ತೂ ಕೂಡ ಒಂದಿನೂ ಕೂಡ ನಾನು ತಪ್ಪ ಅಪ್ಪನ ಮಿಸ್ ಮಾಡ್ಕೊಳ್ಳೋ ತರ ಇವರು ನಡ್ಕೊಂಡಿಲ್ಲ. ಇದನ್ನ ನಾನು ಏನು ಕೇಳ್ತಿದ್ದೀನಿ ಅಂದ್ರೆ ನಿಜವಾಗ್ಲೂ ಬೈಬೇಡಿ. ಅವರಿಗೆ ತುಂಬಾ ಒಳ್ಳೆಯವರು. ಅವರು ಯಾರು ಕೂಡ ನನ್ನ ಅಪ್ಪ ಬಗ್ಗೆ ಮಾತಾಡಬೇಡಿ. ತುಂಬಾ ಒಳ್ಳೆಯವರು. ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಇದ್ರಲ್ಲಿ ಇದ್ದಿದ್ದೆಲ್ಲ ನಂದೇ ತಪ್ಪು, ನಾನು ಮಾಡಿದ ತಪ್ಪು. ನಿಮ್ಮ ಹತ್ರನೂ ಕೂಡ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನೀವು ಕೂಡ ನನ್ನ ತುಂಬಾ ನಂಬಿದ್ರಿ, ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರಿ. ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ. ಫಸ್ಟ್ ನಾನು ಟಿಕ್ಟಾಕ್ ಇಂದ ಬಂದಾಗ ನನಗೆ ತುಂಬಾ ನೀವು ಇಷ್ಟಪಟ್ರಿ, ತುಂಬಾ ಪ್ರೀತಿ ಕೊಟ್ರಿ, ತುಂಬಾ ಚೆನ್ನಾಗಿತ್ತು ಅವಾಗ. ಬಟ್ ನಾನು ಮಾಡಿದ ತಪ್ಪಿಂದನೇ ನೀವೆಲ್ಲರೂ ನನ್ನ ದ್ವೇಷ ಮಾಡಂಗಾಯ್ತು. ನಿಮ್ಮ ನಂಬಿಕೆನೂ ನಾನು ಉಳಿಸ್ಕೊಂಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಇದು ಇಷ್ಟೇ ಮಾತ್ರ ಅಲ್ಲ, ಅದು ತುಂಬಾ ಇದೆ. ನಾನು ಯಾರ್ಯಾರನ್ನ ನಂಬಿದ್ದೆ, ಯಾರ್ಯಾರು ನನ್ನ ಸ್ವಂತದವರು ಅಂತ ಅನ್ಕೊಂಡಿದ್ದೆ. ಪ್ರತಿಯೊಬ್ರು ನನ್ನ ಬಿಟ್ಟೋಗಿ ನನಗೆ ರೀಸನ್ ಕೊಟ್ಟಿದ್ದೆ. ನಾನು ಟ್ರೋಲ್ ಆಗಿದ್ದೀನಿ ಅಂತ ಯಾರು ಕೂಡ ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಕೆಲವೊಬ್ರು ಪ್ರಯತ್ನ ಪಟ್ಟಿ ನನ್ನ ಜೊತೆ ಇದ್ರು ಕೊನೆದಾಗ ನನಗೆ ಸಿಕ್ಕಿದ ಉತ್ತರ ಒಂದೇ, ನೀನ್ ಟ್ರೋಲ್ ಆಗಿದ್ಯಾ ಇಷ್ಟೇ. ನಾನು ಉಳಿಸ್ಕೊಳಕ್ ತುಂಬಾ ಪ್ರಯತ್ನ ಪಟ್ರು ಅವ್ರು ಉಳಿತಿರ್ಲಿಲ್ಲ ನನ್ನ ಜೊತೆ. ಬಟ್ ಏನಕ್ಕೆ ಅದಕ್ಕೊಂದೇ ರೀಸನ್, ನಾನು ಕೆಟ್ಟವಳು ಅಂತ. ಇದನ್ನೆಲ್ಲ ನನಗೆ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ನೋವಾಗಿದೆ. ಇಷ್ಟು ದಿನದವರೆಗೂ ಯಾರಿಗೂ ನಾನೇನು ಕ್ಷಮೆ ಕೇಳಲಿಲ್ಲ ನಾನು ಮಾಡಿದ ತಪ್ಪಿಗೆ. ಏನು ಇವಾಗ ನಾನು ಅಳೋದ್ರಿಂದ ಯೂಸ್ ಇದೆಯೋ? ಅಳಬಾರ್ದು ನಾನು, ಬಟ್ ಆದ್ರೂ ಕಣ್ಣೀರು ಬರ್ತಿದೆ. ಬಟ್ ನಾನು ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟವ್ರು ಕೂಡ ಉಳಿದೇ ಇದ್ದಿದ್ದಕ್ಕೆ ರೀಸನ್ ಬಂತು ನಾನು ಟ್ರೋಲ್ ಆಗಿದ್ದೀನಿ ಅಂತ. ಪ್ರತಿಯೊಬ್ರು ಹೋಗ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಲೈಫಲ್ಲಿ. ನನಗೆ ಫಸ್ಟ್ ಇದ್ದಿದ್ದು ಅಂದ್ರೆ ಯಾರನ್ನೂ ದೂರ ಮಾಡ್ಕೋಬಾರ್ದು, ಎಲ್ಲಾರನ್ನೂ ಉಳಿಸ್ಕೊಬೇಕು, ಎಲ್ಲಾರನ್ನೂ ಖುಷಿಯಾಗಿ ಇಟ್ಕೊಬೇಕು. ಬಟ್ ಬೇರೆಯವ್ರ ಖುಷಿ ಹುಡುಕ್ತಾ ನನ್ನ ಖುಷಿನೇ ಸಿಗ್ಲಿಲ್ಲ ನನಗೆ. ನನ್ನ ಖುಷಿನೇ ನಾನು ಯಾವತ್ತೂ ಉಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ಪ್ರತಿಯೊಬ್ರು ಕೂಡ ನನ್ನ ಜೊತೆ ಇದ್ದವ್ರೆಲ್ಲಾರು ಅವ್ರಿಗೋಸ್ಕರ ಇದ್ರು. ನನ್ನಿಂದ ಅವ್ರಿಗೇನಾದ್ರೂ ಆಗತ್ತೆ ಯೂಸ್, ನಾನೇನಾದ್ರೂ ಯೂಸ್ ಆಗ್ಬೋದೇನೋ ಈ ಕಾರಣಕ್ಕೆ. ಬಟ್ ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾವತ್ತೂ ಯಾರಿಗೂ ಅನ್ನಿಸ್ಲಿಲ್ವಾ ನಾನು ಕೂಡ ಗುಡ್ ಹ್ಯೂಮನ್ ಬೀಯಿಂಗ್ ಆಗ್ಬೋದು, ನನ್ನ ಜೊತೆ ಕೂಡ ಇರ್ಬೋದು, ನಾನು ಕೂಡ ನನ್ನ ತಪ್ಪುಗಳನ್ನ ತಿದ್ಕೊಂತೀನಿ ಅಂತ ಯಾರಿಗೂ ಅನ್ನಿಸ್ಲಿಲ್ವಾ ಗೊತ್ತಿಲ್ಲ. ಬಟ್ ಹುಟ್ಟಾಗಿಂದಾನೆ ಬ್ಯಾಡ್ ಲಕ್ ಇಟ್ಕೊಂಡು ಹುಟ್ಟಿರೋಳಿಗೆ ಇನ್ನೇನು ತುಂಬಾ ಸತಿ
ಅವ್ರ ಎತ್ತಪ್ಪ ಮನೆ ಜೊತೆಲಿಲ್ಲ, ಇನ್ನು ಯಾರು ಇರ್ತಾರೋ ಅವಳ ಜೊತೆ. ನನಗೆ ನಾನು ಅನ್ಕೊಂಡಿದ್ದು ಕೂಡ ಇದೆ, ಅಲ್ಲ ನನಗೆ ಜನ್ಮ ಕೊಟ್ಟವ್ರೆ ನನ್ನ ಜೊತೆ ಇರಲಿಲ್ಲ, ಇವಾಗ ಯಾರೋ ಬಂದವ್ರು ನನ್ನ ಜೊತೆ ಇರ್ತಾರೆ ಅಂತ ಅದು ಹೆಂಗೆ ನಾನು ಅನ್ಕೊಂಡೆ ಅಂತ ನನಗೆ ನಾನೇ ಅನ್ಕೊಂಡಿದ್ದು ಕೂಡ ತುಂಬ ಸತಿ ಇದೆ. ಇಲ್ಲಿ ನಿಲ್ಲಿಸ್ತೀನಿ ವಿಡಿಯೋ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲರ ಹತ್ರನೂ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು. ಆದರೆ ನನ್ನ ಕ್ಷಮಿಸಿ, ನನ್ನ ಹೇಟ್ ಮಾಡಬೇಡಿ, ಯಾರು ನನ್ನ ದ್ವೇಷ ಮಾಡಬೇಡಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.